ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ SSPನ ಯಾವ ರೀತಿಯಾಗಿ ಹಾಕೋದೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ನಿಮ್ಮ ಯಾವುದಾದ್ರೂ ಇಷ್ಟವಾದ ಬ್ರೌಸರ್ನಲ್ಲಿ SSP ಪೋರ್ಟಲ್ ಎಂದು ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿಕೊಂಡರೆ ಈ ರೀತಿಯಾಗಿ ಬರುತ್ತದೆ. ಇದರಲ್ಲಿ ನೀವು ಹೊಸ ಖಾತೆಯನ್ನು ರಚಿಸುವುದು ಮತ್ತು ಮೊದಲೇ ಖಾತೆಯನ್ನು ಇತ್ತಪ್ಪ ಅಂದರೆ SSP ಅಕೌಂಟ್ ಇತ್ತಪ್ಪ ಅಂದರೆ ಅದನ್ನು ಲಾಗಿನ್ ಮಾಡುವುದು ಯಾವ ರೀತಿ ಎಂದು ಗೊತ್ತಾಗುತ್ತದೆ. ಅದರಿಂದ ಹೊಸ ಖಾತೆಯನ್ನು ರಚಿಸಿದ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ನೋಡಿ. ಎಂಟ್ರಿ ಮಾಡಿದಾಗ ಮೊದಲು ಇತ್ತಪ್ಪ ಅಂತಂದರೆ SSP ID ಶೋ ಆಗ್ತದೆ ಸ್ನೇಹಿತರೆ. SSP ID ಮತ್ತು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಯಾವ್ದು ಕೊಟ್ಟಿರ್ತಿರಲ್ಲ ಅದರ ಕೊನೆಯ 4 ಅಕ್ಷರಗಳು ಶೋ ಆಗ್ತವೆ ನೋಡಿ. SSP ತೋರಿಸ್ತಾ ಇದೆ, ಆಲ್ರೆಡಿ ಮೊದಲು ಇದೆ ಅಂತ ಅರ್ಥ. ಓಕೆ, SSP ಮತ್ತು ಮೊಬೈಲ್ ನಂಬರ್ ಲಿಂಕ್ ಇರುವ ಕೊನೆಯ 4 ಅಂಕಿಗಳನ್ನು ತೋರಿಸ್ತಾ ಇದೆ, ನೋಡಬಹುದು. ನಾವು ಇದನ್ನು ಒಂದು ಕಡೆ ಬರೆದಿಟ್ಕೊಂಡು ಮತ್ತು ಇನ್ನೊಮ್ಮೆ ಪೂರ್ತಿ ಫಸ್ಟ್ಲಿಂದ ಬಂದು ಲಾಗಿನ್ ಮಾಡಿ ನೋಡಬೇಕು ಸ್ನೇಹಿತರೆ. ನೋಡಿ, ನಾನು SSP ಪೋರ್ಟಲ್ ಅಂತ ಮತ್ತೊಮ್ಮೆ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿ ವೆಬ್ಸೈಟ್ನ ಕ್ಲಿಕ್ ಮಾಡಿ, ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಲ್ರೆಡಿ ಅಕೌಂಟ್ ಇದ್ದವರು ಡೈರೆಕ್ಟ್ ಇದು ಇನ್ನು ಸೈಡ್ ಕಡೆ ಇದೆಲ್ಲ ನೋಡಿ ಸ್ನೇಹಿತರೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಬೇಕು. ಓಕೆ, ನಾನು ID ಹಾಕ್ತಿದ್ದೀನಿ, ಕೆಳಗಡೆ ಪಾಸ್ವರ್ಡ್ನ ಹಾಕ್ತಿದ್ದೀನಿ. ಕ್ಯಾಪ್ಚಾವನ್ನು ನೀಟಾಗಿ ನೋಡಿಸಿ ಹಾಕಿ. ಕ್ಯಾಪ್ಚಾ ಸ್ವಲ್ಪ ತಪ್ಪಾದರೆ ಇನ್ನೊಂದು ಸರಿ ಹಾಕ್ಬೇಕು ಸ್ನೇಹಿತರೆ. ನೋಡಿ, ನಿಮಗೇನಾದ್ರು ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತಿತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಫಾರ್ಗೆಟ್ ಮಾಡಿಕೊಳ್ಳಬಹುದು. ನನಗೆ ಪಾಸ್ವರ್ಡ್ ಗೊತ್ತಿರೋ ಕಾರಣ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡ್ತಾಯಿದ್ದೀನಿ ನೋಡಿ. ಲಾಗಿನ್ ಆಯಿತು. ಲಾಗಿನ್ ಆದಾಗ ಮೊದಲು ನೀವು ಮಾಡಬೇಕಾದದ್ದು KYC ಸ್ನೇಹಿತರೆ. ಫಸ್ಟ್ ನೀವು KYC ಮಾಡಿದ ಮೇಲೆ ಮುಂದಿನ ಕೆಲಸವನ್ನು ಮಾಡಬೇಕು. ನಾನು ಜಸ್ಟ್ KYCಯನ್ನು ಮಾಡಿದ್ದೀನಿ, ಆದ್ದರಿಂದ ನಿಮಗೆ ಶೋ ಮಾಡ್ತಾಯಿದ್ದೀನಿ, ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಮ್ಮೆ ನೋಡಿ. KYC ಮಾಡಿದ ನಂತರ ಅಪ್ಲಿಕೇಶನನ್ನು ಹಾಕಲು ಸ್ಟಾರ್ಟ್ ಮಾಡಬೇಕು. ಅಪ್ಲೈ ಫಾರ್ ಸರ್ವಿಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮೊದಲು SLC ರಿಜಿಸ್ಟರ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಕೊಡಿ. ಅವ್ರ ಡೀಟೇಲ್ಸ್ ಫೆಕ್ಚ್ ಆಗೋದು ಸ್ನೇಹಿತರೆ. ಅದು ಹಾಕಿದ ನಂತರ ಸೇವ್ ಕೊಡಿ. ಸೇವ್ ಕೊಟ್ಟ ಮೇಲೆ ಕಾಸ್ಟ್ ಇನ್ಕಮ್ನ ಹಾಕಬೇಕು. ಎಲ್ಲ ಡೀಟೇಲ್ಸ್ ತುಂಬಿ ನಂತರ ಮೂರನೇದು ನೀವು ಅಂಗವಿಕಲರು ಅಂತ ಕೇಳ್ತಾರೆ ಸ್ನೇಹಿತರೆ. ಅಂಗವಿಕಲರು ಆಗಿದ್ದರೆ ಎಸ್ ಅಂತ ಕೊಡಿ, ಅಂಗವಿಕಲರು ಇರಲಿಲ್ಲಪ್ಪ ಅಂತ ನೋ ಅಂತ ಕೊಡಿ. ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಒಂದಿಷ್ಟು ಕೇಳ್ತದೆ, ಅದನ್ನು ನೀಟಾಗಿ ನೋಡಿ ಹಾಕಿ. ನಿಮ್ಮ ಡಿಸ್ಟಿಕ್ ಕೇಳುತ್ತೆ, ನಿಮ್ಮ ತಾಲೂಕು ಕೇಳುತ್ತೆ, ನೀವು ಯಾವ ವಿಧಾನಸಭಾ ಕ್ಷೇತ್ರ ಹೊಂದಿದ್ದೀರ ಅಂತ ಕೇಳುತ್ತೆ ನೋಡಿ, ಅದನ್ನು ನೋಡಿ ಹಾಕಿ. ನಂತರ ಪಿನ್ ಕೋಡ್ ಕೇಳುತ್ತೆ ಮತ್ತು ನಿಮ್ಮ ವಿಳಾಸ ಅಂತ ಕೇಳುತ್ತೆ ಸ್ನೇಹಿತರೆ. ಆ ಎಲ್ಲವನ್ನು ನೀವು ಟೈಪ್ ಮಾಡಿಕೊಂಡು ಮತ್ತು ಕೊನೆಯದಾಗಿ ನೀವು ಕರ್ನಾಟಕದ ರಾಜ್ಯದ ನಿವಾಸಿ ಅಂತ ಕೇಳುತ್ತದೆ. ನೀವು ಕರ್ನಾಟಕದವ್ರು ಹೌದಾ ಅಲ್ವಾ ಅಂತ ಕೇಳುತ್ತದೆ. ಎಸ್ ಅಂತ ಕೊಟ್ಟು, ಕರ್ನಾಟಕದವರಾಗಿದ್ದರೆ ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಡಬೇಕು ಸ್ನೇಹಿತರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ನೀಟಾಗಿ ನೋಡಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೇವ್ ಅಂತ ಕೊಟ್ಟು ಎಲ್ಲವೂ ಸರಿಯಾಗಿದೆ ಅಂತ ಕೇಳ್ತದೆ ಸ್ನೇಹಿತರೆ. ಎಲ್ಲವೂ ಸರಿಯಾಗಿತ್ತಪ್ಪ ಅಂದರೆ ಒಂದು ಸಾರಿ ನೋಡಿಕೊಂಡು ಎಲ್ಲವೂ ನೋಡಿಕೊಂಡು ಸೇವ್ ಅಂತ ಕೊಡಬೇಕು ಸ್ನೇಹಿತರೆ. ಇನ್ನೊಮ್ಮೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ನಾವು ಎಲ್ಲವೂ ಸರಿಯಾಗಿದೆ ಸ್ನೇಹಿತರೆ. ಸರಿಯಾಗಿರೋದರಿಂದ ನಾನು ಸೇವ್ ಅಂತ ಕೊಡ್ತಾಯಿದ್ದೀನಿ. ಓಕೆ, ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತದೆ. ಈ ಥರ ಬರಬೇಕು ಸ್ನೇಹಿತರೆ. ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರಬೇಕು. ಬಂದಾಗ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲು ಸಾಧ್ಯ. ನೋಡಿ, ನಾವು ಮೊದಲ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಮೊದಲ ಸ್ಟೆಪ್ ಎಲ್ಲವೂ ಕಂಪ್ಲೀಟ್ ಆದಮೇಲೆ ಇನ್ನೊಮ್ಮೆ ಒಂದು ಸಾರಿ ನೋಡ್ಕೊಬೋದು. ಇನ್ನೂ ಎಡಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಏನಾದರೂ ತಪ್ಪಾಗಿತ್ತಪ್ಪ ಅಂತಂದರೆ ನಾವೆಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿದ್ದೀವಿ, ಆದ್ದರಿಂದ ನಾವು ನೆಕ್ಸ್ಟ್ ಸ್ಟೆಪ್ಗೆ ಅರ್ಹರಾಗಿದ್ದೀವಿ ಅಂತ ಅರ್ಥ ಸ್ನೇಹಿತರೆ. ನೋಡಬಹುದು, ನೆಕ್ಸ್ಟ್ ಸ್ಟೆಪ್ ಹಸಿರು ಕಲರ್ ಬರುತ್ತೆ. ಮೊದಲು ಬೇರೆ ಕಲರ್ ಇರುತ್ತೆ ಸ್ನೇಹಿತರೆ, ಇವಾಗ ಹಸಿರು ಕಲರ್ಗೆ ಚೇಂಜ್ ಆಯಿತು ನೋಡಿ. ಈಗ ಮೊದಲು ಬೇರೆ ಈ ಥರ ಕಲರ್ ಇರುತ್ತೆ ನೋಡಿ. ಇದು ಸೆಕೆಂಡ್ ಸ್ಟೆಪ್ನಲ್ಲಿ ನೀವು ಕರ್ನಾಟಕ ರಾಜ್ಯದ ಬೇರೆ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ ಸ್ನೇಹಿತರೆ. ನೀವೇನಾದರೂ ಹೊರ ರಾಜ್ಯದಲ್ಲಿ ಓದಿದ್ದೀರಪ್ಪ ಅಂತಂದರೆ ಎಸ್ ಅಂತ ಕೊಡಬೇಕು. ನೀವು ಕರ್ನಾಟಕದಲ್ಲಿ ಓದಿದ್ರಪ್ಪ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಫಸ್ಟ್ PUC ಸೆಕೆಂಡ್ PUC ವ್ಯಾಸಂಗ ಮಾಡುತ್ತಿರೋರ ಅಂತ ಕೇಳ್ತದೆ ಸ್ನೇಹಿತರೆ. ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ನೋ ಅಂತಿದ್ರೆ ನೋ ಅಂತ ಕೊಡಿ. ಮೂರನೇದು ನೀವು 1 ಮತ್ತು 2ನೇ ವರ್ಷದ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರೋ ಅಂತ ಸೇಮ್ ಅದೇ ಥರ ಕೇಳುತ್ತೆ ಸ್ನೇಹಿತರೆ. ಅದನ್ನು ನೋ ಅಂತ ಕೊಡಿ. ಕೊಟ್ಟಾಗ ನಂತರ ನೀವು ನಿಮ್ಮ ಬಳಿ ವಿಶ್ವವಿದ್ಯಾಲಯ ಬೋರ್ಡ್ ನೋಂದಣಿ ರಿಜಿಸ್ಟರ್ ನಂಬರ್ ಇದೆಯೇ ಅಂತ ಕೇಳ್ತದೆ. ನಿಮ್ಮ ಹತ್ರ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ. ಡಿಗ್ರಿ ಸ್ಟೂಡೆಂಟ್ ಹತ್ರ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ನೀವು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರನ್ನ ನೋಡಿ. ನಂತರ ಕೆಳಗಡೆ UG PG ಡಿಪ್ಲೊಮಾ ITI PUC ಈ ಥರ ಆಪ್ಷನ್ಗಳು ಇರ್ತವೆ ಸ್ನೇಹಿತರೆ. ನೀವು ಡಿಗ್ರಿ ಸ್ಟೂಡೆಂಟ್ ಆದರೆ UG ಅಂತ ಕೊಡಿ. ನೀವು ಡಿಗ್ರಿ ಮುಗಿದಿತ್ತಪ್ಪ ಅಂತಂದರೆ PG ಅಂತ ಕೊಡಿ. ನಾವು ಡಿಗ್ರಿ ಸ್ಟೂಡೆಂಟ್ನ ಅರ್ಜಿ ಆಗ್ತಿರೋದರಿಂದ UG ಅಂತ ಕೊಟ್ಟು ಅವರ ರಿಜಿಸ್ಟರ್ ನಂಬರನ್ನ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ನಿಮ್ಮ ಡಾಟಾ ಫೆಕ್ಚ್ ಆಗ್ತದೆ ಎಲ್ಲ ಡೀಟೇಲ್ಸು. ನಂತರ ನೀವು ಕೋರ್ಸ್ ಡಾಟಾ ಅಂದರೆ ನೀವು ಫೀಸ್ ಕಟ್ಟಿದ ರಿಸಿಪ್ಟ್ನಲ್ಲಿ ಡೇಟ್ ಇರುತ್ತಲ್ಲ ಸ್ನೇಹಿತರೆ, ಆ ಡೇಟನ್ನ ಎಂಟ್ರಿ ಮಾಡಿಕೊಳ್ಬೇಕು. ಯಾವ ದಿನದಿಂದ ನೀವು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀರಿ ಆ ಡೇಟ್ನ ನೀವು ಎಂಟ್ರಿ ಮಾಡಿಕೊಳ್ಬೇಕು. ಮತ್ತು ಇಲ್ಲಿ ಕೆಳಗಡೆ ನೋಡಬಹುದು ಪ್ರವೇಶಾತಿ ಪಡೆದ
ಪದ್ಧತಿ ಪ್ರಕಾರ ಅಂತ ಇದೆ ಸ್ನೇಹಿತರೆ, ಅದೊಂದು ಸೆಲೆಕ್ಟ್ ಮಾಡಿಕೊಳ್ಬೇಕು ಕಂಪಲ್ಸರಿ. ಇವೆರಡನ್ನು ಮಾತ್ರ ಮ್ಯಾನ್ಯಲಾಗಿ ಸೆಲೆಕ್ಟ್ ಮಾಡೋದಿರುತ್ತೆ. ಉಳಿಕಿದೆಲ್ಲವೂ ಆಟೋಮೆಟಿಕ್ಕಾಗಿ ನೀವು ರಿಜಿಸ್ಟರ್ ನಂಬರ್ ಹಾಕಿದಾಗ ಆಟೋ ಡಾಟಾ ಫೆಚ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಕೋರ್ಸ್ ಡೇಟ್ನ ಕರೆಕ್ಟ್ ನೀಟಾಗಿ ನೋಡಿಕೊಂಡು ಹಾಕಿ ನಂತರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ ಸ್ನೇಹಿತರೆ. ಸೇವ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಪ್ರೊಸೀಡ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೋಡಬಹುದು ನೀವು, ಪ್ರಿಯ ವಿದ್ಯಾರ್ಥಿಗಳೇ, ಪ್ರದರ್ಶಿಸಲಾದ ನಮ್ಮದು ಶೈಕ್ಷಣಿಕ ವಿವರಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ಸಾರಿ ನೀವೆಲ್ಲ ಡೀಟೇಲ್ಸ್ ಹಾಕಿರ್ತೀರಲ್ಲ, ಅವೆಲ್ಲವೂ ಕರೆಕ್ಟಾಗಿದೆ ಇಲ್ಲವೆಂದು ಒಂದು ಸಾರಿ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ಹೇಳಿದೆ ಸ್ನೇಹಿತರೆ. ಅದರಲ್ಲಿ ಮೇನಾಗಿ ನೀವೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದೀರಪ್ಪ ಅಂದರೆ ಓಕೆ ಅಂತ ಕೊಡಿ. ತುಂಬ ಜನರಿಗೆ ಇಲ್ಲಿ ಮೇನ್ ಸಮಸ್ಯೆ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ತಂದೆ ತಾಯಿ ಅಥವಾ ಏನಾದರೂ ಲೇಬರ್ ಕಾರ್ಡ್ ಇತ್ತಪ್ಪ ಅಂದರೆ ಇಲ್ಲಿ ಎಸ್ ಅಂತ ಕೊಡಬೇಕು ನೋಡಿ ಸ್ನೇಹಿತರೆ. ಕಂಪಲ್ಸರಿ ಎಸ್ ಅಂತ ಕೊಟ್ಟರೆ ಮಾತ್ರ ನೀವು ಲೇಬರ್ ಕಾರ್ಡ್ಗೆ ಅರ್ಹರಾಗಿರುತ್ತೀರ. ಲೇಬರ್ ಕಾರ್ಡ್ ಮಕ್ಕಳಾಗಿ ಅರ್ಹರಾಗಿರ್ತೀರ. ಅದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಿಮಗೆ ಜಮಾ ಆಗುತ್ತೆ ಸ್ನೇಹಿತರೆ. ಇವಾಗ ಎಸ್ ಅಂತ ಕೊಟ್ಟಿಲ್ಲ, ಅದನ್ನು ಎಸ್ ಕೊಡಬೇಕು ಕಂಪಲ್ಸರಿ. ನೀವು ಏನಾದರೂ ಹೊರ ರಾಜ್ಯದಲ್ಲಿ ಓದಿರೋ ಅಂತ ಕೇಳ್ತೀವಿ, ಇದನ್ನು ಅಂತ ಕೊಟ್ಟು ಎಲ್ಲ ಡೀಟೇಲ್ಸ್ನ ನಾನು ಯಾವ ರೀತಿಯಾಗಿ ತುಂಬ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಅದನ್ನು ನೋಡಿಸಿ ತುಂಬಿಕೊಂಡು ನೋಡಿ ಹಾಕ್ತಾಯಿದ್ದೀನಿ ಒಂದೊಂದಾಗಿ. ತಂದೆ ತಾಯಿ ಲೇಬರ್ ಕಾರ್ಡ್ ಇದ್ದರೆ ಕಂಪಲ್ಸರಿ ಎಸ್ ಅಂತ ಕೊಡಬೇಕು ನೋಡಿ ಸ್ನೇಹಿತರೆ. ಅದರಲ್ಲಿ ನೀವೇನಾದರೂ ನೋ ಅಂತ ಕೊಟ್ಟರೆ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ಇದ್ದು ಇರಲಾರ್ದಂತೆ ಸ್ನೇಹಿತರೆ. ಆದ್ದರಿಂದ ತಂದೆ ತಾಯಿ ಲೇಬರ್ ಕಾರ್ಡ್ ಇದ್ದವ್ರು ಮಾತ್ರ ಕಂಪಲ್ಸರಿ ಅಲ್ಲಿ ಶೋ ಆಗೋತಿ ಕೇಳುತ್ತೆ ಸ್ನೇಹಿತರೆ. ನೀವೇನಾದರೂ ನಿಮ್ಮ ತಂದೆ ತಾಯಿ ಅಥವಾ ಏನಾದರೂ ಕಾರ್ಮಿಕರಾಗಿದ್ದಾರಾ ಅಂತ ಕೇಳಿದಾಗ ಎಸ್ ಅಂತ ಕೊಡಬೇಕು. ನೀವೇನಾದರೂ ತಂದೆ ತಾಯಿ ಕಾರ್ಮಿಕ ಕಾರ್ಡ್ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ನೀವು ಡೈರೆಕ್ಟಾಗಿ ಎಸ್ ಅಂತ ಕೊಟ್ಟರೆ ಅವ್ರು ನೀವು ತಂದೆ ತಾಯಿ ಆಧಾರ್ ಕಾರ್ಡ್ ಮೊದಲೇ ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟರ್ ಮಾಡೋವಾಗ ಕೊಟ್ಟಿರ್ತೀರಲ್ಲ, ಅದೇ ಡಾಟಾವನ್ನು ಇದರಲ್ಲಿ ಫೆಚ್ ಮಾಡಿಕೊಂಡು ತೊಗೋತಾ ಸ್ನೇಹಿತರೆ. ಅದರಂತೆ ಕಂಪಲ್ಸರಿಯಾಗಿ ಎಸ್ ಅಂತ ಕೊಡಬೇಕು. ನೋಡಿ, ನಾನು ಈ ರೀತಿಯಾಗಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಮತ್ತು ಮುಂದಿನ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ತಾಯಿದ್ದೀನಿ. ಎಲ್ಲ ಡೀಟೇಲ್ಸನ್ನು ತುಂಬಿದ ನಂತರ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮತ್ತು ನೀವು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಪಾಸ್ ಆಗಿರ್ತೀರಲ್ಲ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅಂತ ಎಲ್ಲವೂ ಇದರಲ್ಲಿ ಟೈಪ್ ಮಾಡಿ ಹಾಕಬೇಕು ಸ್ನೇಹಿತರೆ. ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತೀರಿ ಮತ್ತು ನೀವು ಗಳಿಸಿದ ಅಂಕಗಳು ಎಷ್ಟಿದೆ ಅಂತ ಎಲ್ಲವೂ ಹಾಕಿರುತ್ತಲ್ಲ, ಅದನ್ನು ಹಾಕಬೇಕು. ನಾನು ಎಕ್ಸಾಂಪಲ್ ನಿಮಗೊಂದು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಡೀಟೇಲ್ಸ್ನ ನೀಟಾಗಿ ತುಂಬಿಕೊಳ್ಬೇಕು. ಯಾವುದಾದ್ರೂ ಚೇಂಜಸ್ ಇದ್ದರೆ ಇವಾಗಲೇ ಚೇಂಜಸ್ ಮಾಡ್ಕೋಬೇಕು ಸ್ನೇಹಿತರೆ. ಫೈನಲ್ ಸಬ್ಮಿಟ್ ಆಗೋಕ್ಕಿಂತ ಮುಂಚೆನೇ ಮಾಡ್ಕೊಳ್ಳೋದು ಉತ್ತಮ. ಫೈನಲ್ ಒಂದು ಸಾರಿ ಸಬ್ಮಿಟ್ ಆದರೆ ಮತ್ತು ಇನ್ನೊಂದು ಸಾರಿ ಮಾಡಲು ಅಸಾಧ್ಯ ಸ್ನೇಹಿತರೆ. ಆದ್ದರಿಂದ ನೀವು ಮೊದಲೇ ಮಾಡಿಕೊಂಡ್ರೆ ಚಲೋ. ನೋಡಿ, ನಾನು ಡೀಟೇಲ್ಸ್ನ ಎಲ್ಲವೂ ತೋರಿಸ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಅಂತ ಇಟ್ಕೊಳ್ಳಿ. ನಾವು ಮುಂದಿನ ವಿಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 3ನೇ ಸ್ಟೆಪ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಹಾಸ್ಟೆಲ್ ಇದೆಯಾ ಇಲ್ವೋ ಅಂತ ಕೇಳುತ್ತೆ ಸ್ನೇಹಿತರೆ. ಎಸ್ ಅಂತ ಕೊಟ್ಟರೆ ಹಾಸ್ಟೆಲ್ ಇಲ್ಲ ಅಂತ ಅರ್ಥ, ನೋ ಅಂತ ಕೊಟ್ಟರೆ ಹಾಸ್ಟೆಲ್ ಇದೆ ಅಂತ ಅರ್ಥ ಸ್ನೇಹಿತರೆ. ನೀವು ಡೇಸ್ ಕಾಲರ್ ಅಂತಂದರೆ ಹಾಸ್ಟೆಲ್ ಇಲ್ಲ, ಡೇಸ್ ಕಾಲರ್ ಅಂತಂದರೆ ಹಾಸ್ಟೆಲ್ ಇಲ್ಲ ಅಂತ ಅರ್ಥ. ನೀವು ಏನಾದರೂ ಹಾಸ್ಟೆಲರ್ ಅಂತ ಕೊಟ್ಟರೆ ಹಾಸ್ಟೆಲ್ ಇದೆ ಅಂತ ಅರ್ಥ ಸ್ನೇಹಿತರೆ. ನೋಡಿ, ನಾನು ಫೈನಲ್ ಸಬ್ಮಿಟ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಾಸ್ಟೆಲ್ ಡೀಟೇಲ್ಸ್ನ ಎಲ್ಲವೂ ಹಾಕಿ ಫೈನಲ್ ಸಬ್ಮಿಟ್ನ ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಒಂದು ಸಾರಿ ಏನಾದರೂ ಎರರ್ ಬಂತಪ್ಪ ಅಂದರೆ ಅಲ್ಲಿ ಶೋ ಆಗ್ತದೆ ಸ್ನೇಹಿತರೆ, ಇಂಥ ಎರರ್ ಅಂತ. ಅದನ್ನು ನೀವು ಒಂದು ಸಾರಿ ಡೀಟೇಲ್ಸ್ನ ಹಾಕಿ ಕ್ಲಿಯರ್ ಮಾಡಿಕೊಳ್ಬೋದು. ಇದೇನು ಈಸಿಯಾಗಿದೆ ಸ್ನೇಹಿತರೆ. ನಿಮಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ನಮಗೆ ಕಮೆಂಟ್ ಮಾಡ್ಬೋದು, ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ ಸ್ನೇಹಿತರೆ. ನಿಮ್ಮ ಒಂದೊಂದು ಲೈಕು ನಮಗೆ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಫೈನಲ್ ಸಬ್ಮಿಟ್ಗೆ ನಮ್ಮ ಅಪ್ಲಿಕೇಶನ್ ಬಂತು ಸ್ನೇಹಿತರೆ. ನೋಡಿ, ಎಲ್ಲ ಡೀಟೇಲ್ಸ್ ಒಂದು ಸಾರಿ ನೋಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಬೇಕು. ಆದ್ದರಿಂದ ಎಲ್ಲ ಡೀಟೇಲ್ಸ್ನ ಒಂದು ಸಾರಿ ನೋಡ್ಕೊಂಡ ನಂತರ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ. ನೋಡಿ, ನಾವು ಫೈನಲ್ ಸಬ್ಮಿಟ್ ಮಾಡಿವಿ. ಅದನ್ನು ಪ್ರಿಂಟ್ ಸೇವ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.